ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಣಾ ವಾರ್ ಗೌಡ. ಅಮೃತಧಾರಲ್ಲಿ ಜಯದೇವ್ ಪಾತ್ರದಲ್ಲಿ ನೋಡಿರ್ತೀರ ನನ್ನ. ಆ್ಯಂಡ್ ಇವತ್ತು ನಾನು ಇಂಟರ್ವ್ಯೂ ಕೊಡೋಕ್ಕೆ ತೊಗೊಳಕ್ಕೆ ಬಂದಿದ್ದೀನಿ. ಕಂಪ್ಲೀಟ್ ಡಿಫ್ರೆಂಟ್ ಸೆಟಪ್ಪಲ್ಲಿ ವಿತ್ ಅ known person, with a very well known person, holding this beautiful bouquet to hand it over to a beautiful girl, and her name is Radha Bhagavati, also known as Malli from Amrutadhare. ನೀವು ಬಂದಿದ್ದೀರಾ ಆ್ಯಂಡ್ ಅದು ನಮ್ಗೆ ತುಂಬ ಖುಷಿ. ಆ್ಯಂಡ್ ದಿಸ್ ಬುಕ್ ಈಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ರಾಣಾ ಅವರೇ, ಥ್ಯಾಂಕ್ಸ್ ಅ ಲಾಟ್. ಚೆನ್ನಾಗಿದೆಯಲ್ಲ ಬುಕ್ಕೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಲ್ವಾ? ಇಷ್ಟ ಆಯ್ತು. ಆಯ್ತು, ನಾನೇ ಕಸ್ಟಮೈಸ್ ಮಾಡ್ತೀನಿ ನಿಮಗೋಸ್ಕರ ತಗೊಂಡ್ಬಂದಿದ್ದು. ವಾವ್, ಗ್ರೇಟ್. ಹೇಳಿರೋದವ್ರೆ, ಈ ಒಂದು ಸ್ಪೆಷಲ್ ಚೇರ್ ಮೇಲೆ ಕೂತಿದ್ದೀರಾ ಇನ್ ಫ್ರಂಟ್ ಆಫ್ ಅ ಸ್ಪೆಷಲ್ ಪರ್ಸನ್. ಓ ಮೈ ಗಾಡ್. ಹೌ ಯು ಫೀಲಿಂಗ್? ಐ ಆಮ್ ಫೀಲಿಂಗ್ ಗುಡ್. ಅದರಲ್ಲೂ ನಿಮ್ಮ ಕಡೆಯಿಂದ ಒಂದು ಇಂಟರ್ವ್ಯೂ ಅಂತ ಅಂದರೆ ಆಬ್ವಿಯಸ್ಲಿ ಅದು ತುಂಬ ಖುಷಿ ವಿಚಾರನೇ. ಅಂದ್ಕೊಂಡಿರಲಿಲ್ಲ ನೀವು ನನ್ನ ಇಂಟರ್ವ್ಯೂ ತಗೊಳ್ತೀರಾ ಅಂತ. ಆ್ಯಂಡ್ ಇದು ನನ್ನ ಫಸ್ಟ್ ಇಂಟರ್ವ್ಯೂ, ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇದು ನಮ್ಮ ಫಸ್ಟ್ ಇಂಟರ್ವ್ಯೂ, ಒಬ್ರಿಗೆ ತಗೋತಾ ಇರೋದು ನನಗೂ ಖುಷಿ ಆಗ್ತಿದೆ. ಆ್ಯಂಡ್ ಇದು ನನ್ನ ಫಸ್ಟ್ ಇಂಟರ್ವ್ಯೂ, ಇದಕ್ಕೆ ಮುಂಚೆ ಒಬ್ರು ಕೊಟ್ಟಿದ್ದು, ಅದು ಖುಷಿ ಆಗ್ತಿದೆ. ಸೊ ವಿ ಬೋತ್ ಹ್ಯಾವ್ ಸಮ್ ಸಿಮಿಲಾರಿಟೀಸ್. ಯಾ, ಲಾಟ್ಸ್ ಆಫ್ ಸಿಮಿಲಾರಿಟೀಸ್. ಯಾ, ಮೆನಿ ಥಿಂಗ್ಸ್. ಹೇಳಿರೋದವ್ರೆ, ಈ ಒಂದು ಸೆಲೆಬ್ರಿಟಿನ ಕೂರಿಸಿ ಇಂಟರ್ವ್ಯೂ ಮಾಡುವಂಥ ಕೆಲಸಗಳು ಅಥವಾ ಆ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ. ಬಟ್ ನೀವು ಅದ್ರ ಭಾಗವಾಗಿದ್ದೀರಾ? ಈಗ ಒಂದು ಇಂಟರ್ವ್ಯೂ ಕೊಡೋಕ್ಕೆ ಅಂತ ಬಂದಿದ್ದೀರಾ? ಏನಾದರೂ ಪ್ರಿಪೇರ್ ಆಗಿ ಬಂದಿದ್ದೀರಾ ಅಥವಾ ಆರ್ ಯು ಸ್ಪಾಂಟೇನಿಯಸ್? ಏನೂ ಪ್ರಿಪೇರ್ ಆಗಿಲ್ಲ, ಕ್ವಶನ್ ಪೇಪರ್ ಲೀಕ್ ಮಾಡಿಲ್ಲ. ಸೊ ಸ್ಪಾಂಟೇನಿಯಸ್ ಆಗಿ ತಗೋಬೇಕು ಇವಾಗ. ಐ ಹ್ಯಾವ್ ನೋ ಅದರ್ ಚಾಯ್ಸ್. ಒಬ್ಬ ಆರ್ಟಿಸ್ಟ್ ಆಗಿ, ಅಂದರೆ ಒಬ್ಬ ಸೆಲೆಬ್ರಿಟಿ ಆಗಿ ಇವಾಗ ಒಂದು ಇಂಟರ್ವ್ಯೂ ಕೊಡ್ತಿದ್ದೀನಿ ಅಂತ ಅಂದರೆ ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಮೊದಲೆಲ್ಲ ಟಿ ವಿಯಲ್ಲಿ ಒಂದು ಸೆಲೆಬ್ರಿಟಿನ ನೋಡಬೇಕಾದ್ರೆ ಓಕೆ ನಾನು ಒಂದಿನ ಈ ಥರ ಆಗಬೇಕು ಅಂತ ಸುಮ್ಮನೆ ಅಂದ್ಕೊಳ್ತಿದ್ದೆ ಅಷ್ಟೇ. ನಾನು ಯಾವತ್ತೂ ಇಂಡಸ್ಟ್ರಿಗೆ ಬರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ಬಟ್ ಇವತ್ತು ಈ ಥರ ಕೂತ್ಕೊಂಡು ಇದು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಖುಷಿ ಆಗ್ತದೆ. ಭಯ ಪಡ್ಕೊಬೇಡಿ, ಆರಾಮಾಗಿ. ಪ್ರೀತಿ ಅಭಿಮಾನ ಭಯ ಮನಸ್ಸಲ್ಲಿ. ನೀವು ಆಲ್ರೆಡಿ ಕಂಫರ್ಟಬಲ್ ಫೀಲ್ ಮಾಡ್ತಿದ್ದೀರಾ. ಲುಕ್ ಅಟ್ ಹಿಮ್. ಓಕೆ, ಕಾಲ್ ಮೇಲೆ ಕಾಲ್ ಹಾಕಿದ್ರೆ ಕಂಫರ್ಟಬಲ್. ಓಕೆ ರಾಧಾ, ವಿ ನೋ ಯು ಆಸ್ ರಾಧಾ. ಐ ನೋ ಯು ಆಸ್ ರಾಧಾ ಭಗವತಿ ಆ್ಯಂಡ್ ಐ ಟು ನೋ ಯು ಆಸ್ ಚಂದ್ರಿಕಾ. ರಾಧಾ ಅವರ ಒರಿಜಿನಲ್ ಹೆಸರು ಚಂದ್ರಿಕಾ. ಸೊ ನಾನು ಚಂದು ಅಥವಾ ಚೆಂಡು ಅಂತ ರೇಗಿಸ್ತಾ ಇರ್ತೀನಿ. ಅದು ಅವ್ರಿಗೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಅದಕ್ಕೆ ರೇಗಿಸ್ತಾ ಇದ್ದೀನಿ. ಆ್ಯಂಡ್ ಹೇಳಿ, ನಾವು ನೋಡಿರೋ ಜನಗಳು ನಿಮ್ಮನ್ನು ಮಲ್ಲಿಯಾಗಿ ನೋಡಿರ್ತಾರೆ. ಸೊ ಅವ್ರಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರಲ್ಲ. ಇನ್ ಪರ್ಸನ್ ರಾಧಾ ಅಂದರೆ ಯಾರು, ರಾಧಾ ಅಂದರೆ ಏನು, ವ್ಯೂಯರ್ಸ್ಗೋಸ್ಕರ ಅಪಾರ್ಟ್ ಫ್ರಮ್ ಮಲ್ಲಿ ಕ್ಯಾರೆಕ್ಟರ್ ಬಿಟ್ಟು ಒರಿಜಿನಲ್ ರಾಧಾ ಅಂದರೆ ಯಾರು, ಒರಿಜಿನಲ್ ರಾಧಾ ಅಂದರೆ ಏನು? ಒರಿಜಿನಲ್ ರಾಧಾ ಅಂತ ಬಂದರೆ ಅಂದರೆ ನೀವು ಹೇಳ್ದಾಗೆ ಅಂದರೆ ನೀವು ಹೇಳ್ತಿರ್ತೀರ ಜಯದೇವ್ಗೂ ರಾಣವ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ. ಹಾಗೆಯೇ ಮಲ್ಲಿ ಕ್ಯಾರೆಕ್ಟರ್ಗೂ ರಾಧನ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಇದಕ್ಕೆ ಮುಂಚೆ ನಾನು ರಾಮಾಚಾರಿ ಅನ್ನೋ ಒಂದು ಸೀರಿಯಲ್ ಮಾಡ್ತಾಯಿದ್ದೆ. ಅದರಲ್ಲಿ ಬ್ರಾಹ್ಮಣರ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ ಕೂಡ ನನ್ನ ಒಂದು ರಿಯಲ್ ಲೈಫ್ಗೆ ಸಂಬಂಧಪಟ್ಟ ಹಾಗೆ ಇತ್ತು. ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಅಷ್ಟೇ. ಸಾಫ್ಟ್ನೆಸ್ ಇದೆ, ಅಂದರೆ ತುಂಬ ಓವರ್ ಆಗ್ತದೆ ಅನಿಸುತ್ತೆ ಅಷ್ಟು. ಅಂದರೆ ಇದು ಸತ್ಯನೇ, ಜಾಸ್ತಿ ಮಾತಾಡಲ್ಲ, ಸಾಫ್ಟ್ನೆಸ್ ಇದೆ ಆ್ಯಂಡ್ ಕೈಂಡ್ನೆಸ್ ಜಾಸ್ತಿ ಇದೆ. ದೆನ್ ಹಾಗೆ ತುಂಬ ಸಿಮಿಲಾರಿಟೀಸ್ ಬರುತ್ತೆ. ತುಂಬ ಟ್ರೆಡಿಷ್ನಲ್ ಲುಕ್ಕನ್ನು ಇಷ್ಟಪಡುವಂಥವ್ಳು ನಾನು. ಜಾಸ್ತಿ ಮಾಡರ್ನ್ ಬಟ್ಟೆಗಳನ್ನೆಲ್ಲ ಹಾಕಲ್ಲ, ಎಕ್ಸ್ಪೋಸಿಂಗ್ ಇಲ್ಲ. ಆ್ಯಂಡ್ ಇಲ್ಲಿವರೆಗೂ ಆ ಥರದ್ದು ಯಾವುದೂ ಮಾಡೂ ಇಲ್ಲ. ಅಂದರೆ ಆನ್ ಸ್ಕ್ರೀನ್ ಮಾಡರ್ನ್ ಡ್ರೆಸ್ಸಸ್ ಯಾವುದು ಹಾಕಿಲ್ಲ. ಸೊ ಹೇಗೆ ಸೀರೆ ಉಟ್ಕೊಳ್ಳೋದಂದ್ರೆ ಇಷ್ಟನಾ ನಿಮಗೆ? ತುಂಬ ಇಷ್ಟ ನನಗೆ. ನನ್ನ ಫೇವ್ರೆಟ್ ಕಾಸ್ಟ್ಯೂಮ್, ನನ್ನ ಫೇವ್ರೆಟ್ ಡ್ರೆಸ್ ಯಾವುದು, ನನ್ನ ಫೇವ್ರೆಟ್ ಕಾಸ್ಟ್ಯೂಮ್ ಯಾವುದು ಅಂತ ಬಂದರೆ ಆಬ್ವಿಯಸ್ಲಿ ಅದು ಸ್ಯಾರಿ.
ಬಳೆ ಹಾಕೊಳ್ಳೋದು ಅಂದ್ರೆ ಇಷ್ಟನಾ ನಿಮಗೆ? ಇಷ್ಟ. ಮಾತಾಡೋದು ಅಂದ್ರೆ ಇಷ್ಟನಾ ನಿಮಗೆ? ಇಲ್ಲ, ನಾನು ತುಂಬಾ ರಿಸರ್ವ್ಡ್. ಮಾತಾಡ್ಸಿದ್ರೆ ಮಾತಾಡ್ತೀರಲ್ಲ, ನಾನು ಮಾತಾಡ್ತಾ ನೀವು ಮಾತಾಡ್ತಾ ಇದ್ದೀರಾ ಅಲ್ವಾ? ಓಕೆ. ದೊಡ್ಡವರು ಅಂದ್ರೆ ಭಯ ಭಕ್ತಿ ಎಲ್ಲ ಇದೆ ಅಲ್ವಾ? ಗಂಡನ ಮೇಲೆ ಪ್ರೀತಿ ಅಭಿಮಾನ ಆಸೆಗಳು, ಗಂಡ ಅಂದ್ರೆ ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಮಾಡ್ಬೇಕು ಅನ್ನೋ ಆಸೆಗಳೆಲ್ಲ ಇದೆ ಅಲ್ವಾ? ಇದೆ. ಈಗ ಒಂದು ಹುಡುಗಿ ಅಂತ ಬಂದ್ಮೇಲೆ ಅದೆಲ್ಲ ಆಸೆ ಇರುತ್ತೆ. ಓಕೆ, ಈ ಮದ್ವೆ ಎಲ್ಲ ಹುಡುಗಿರ್ಗೂ ಇರಲ್ಲ, ನಿಮಗಿದೆಯಾ ಅಂತ ನನಗಿದೆ. ಹೀಗೆ ನೋಡ್ಕೋಬೇಕು, ಇಷ್ಟೇ ನನ್ನ ಸಂಸಾರ ಅಂದ್ರೆ ಇಷ್ಟಿರ್ಬೇಕು, ಈ ಥರನೇ ಇರಬೇಕು, ಈ ಥರನೇ ನೋಡ್ಕೋಬೇಕು ಅಂತ ಇದೆ. ಸೊ ಸೀರೆ ಇಷ್ಟಪಡ್ತೀರಾ, ಬಳೆ ಇಷ್ಟಪಡ್ತೀರಾ, ಮಾತಾಡ್ಸೋರೆ ಚೆನ್ನಾಗಿ ಮಾತಾಡ್ತೀರಾ, ಗುರು ಹಿರಿಯರು ದೊಡ್ಡವರು ಅಂದ್ರೆ ಗೌರವ ಇದೆ, ಗಂಡನ ಮೇಲೆ ತುಂಬಾ ಪ್ರೀತಿ ಇದೆ. ಬೇಕಾಗಿರೋ 5 ಕ್ವಾಲಿಟಿ ಸಿಕ್ತಲ್ರಪ್ಪ? ಸಿಕ್ತು. ಲೋ ರಾಣ, ನೀನು ಇಂಟರ್ವ್ಯೂ ಬಂದಿದ್ಯಾ ಅಥವಾ ಹೆಣ್ಣೋಡಕ್ ಬಂದಿದ್ಯಾ? ಈ ತರ ಕಾಲಿಡಿಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡು ಕೂತಿದ್ರಿ ಹೇಳಿ. ಇದು ಬರೀ ಇಲ್ಲಿ ಮಾತ್ರ ಅಲ್ಲ, ಸೆಟ್ಟಲ್ಲೂ ಇದೇ ಕ್ವಾಟ್ಲೆ ಕೊಡ್ತಾರೆ ನನಗೆ. ಹೇಳಿ, ನೀವು ಹೇಳಿ. ನಾಚ್ಕೊಳ್ತಾ ಇದ್ದೀರಾ? ಈ ಡೈಲಾಗ್ನ ಎಷ್ಟು ಹುಡುಗಿರ್ಗೆ ಹೇಳಿದಿರಾ ಹೇಳ್ಬಿಡಿ. ಯಾಕೆಂದ್ರೆ ಈ ಡೈಲಾಗ್ನ ಬರೀ ನನಗೆ ಮಾತ್ರ ಅಲ್ಲ, ಅಂದ್ರೆ ಮಲ್ಲಿ ಕ್ಯಾರೆಕ್ಟರಿಗೆ ಮಾತ್ರ ಅಲ್ಲ, ಇನ್ನು ದಿಯಾ ಕ್ಯಾರೆಕ್ಟರ್ಗೆ, ಇನ್ನು ಎಷ್ಟು ಜನ ಹುಡುಗಿರ್ ಕ್ಯಾರೆಕ್ಟರ್ ಬಂದಿದೆಯೋ ಎಲ್ಲಾರ್ಗು ಹೇಳ್ಬಿಟ್ಟಿದ್ದಾರೆ. ನಾಚ್ಕೊಂತಿದ್ದೀರಾ? ನಾಚಿಕೆ ಬರ್ಸ್ಲಾ? ಇದೆಲ್ಲ ಆಗುತ್ತೆ ಇವ್ರ ಹತ್ರ. ಜೋಕ್ಸ್ ಅಪಾರ್ಟ್, ರಾಧಾ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ತುಂಬಾ ಸಿಂಪಲ್ ಆಗಿ ಬಂದಿದ್ದೀನಿ. And thanks for coming. Now we'll get into some question and answers. Now we'll actually get to know who is Radha and what she is ಅಂತ. ನಿಮ್ಮ ತಂದೆ ತಾಯಿ ಬಗ್ಗೆ? ನನ್ನ ತಂದೆ ಸಿದ್ಧಲಿಂಗಪ್ಪ ಅಂತ. ಅವರು ಫಾರೆಸ್ಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಆ್ಯಸ್ ಅನ್ ಎಂಪ್ಲಾಯಿ. ಅಮ್ಮ ಬಂದು ಗವರ್ಮೆಂಟ್ ಜಾಬಲ್ಲಿದ್ದರು ಆ್ಯಂಡ್ ಅವರು ಇವಾಗ ಹೌಸ್ ವೈಫ್ ಆಗಿದ್ದಾರೆ. ಅವ್ರಿಗೆ ಅಪೆಂಡಿಸೈಟಿಸ್ ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಅವ್ರಿಗೆ ಆಪ್ರೇಷನ್ ಆಗಿ ಅವ್ರು ಇವಾಗ ಮನೇಲೇ ಇದ್ದಾರೆ. ಆ್ಯಂಡ್ ನನ್ನ ತಮ್ಮ ಇದ್ದಾನೆ, ಅವನು ಲಾ ಮಾಡ್ತಿದ್ದಾನೆ ಆ್ಯಂಡ್ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ. ಅಮ್ಮ ಬಂದು ತುಂಬ ಸಾಫ್ಟ್ ನೇಚರ್ಡ್. ಸಿಂಗಿಂಗ್ ಕೂಡ ನಾನು ಅವರಿಂದನೇ ಕಲ್ತಿದ್ದು. ಅವರು ಕೂಡ ಸಿಂಗರ್, ಅಂದರೆ ಜಾನಪದ ಶೈಲಿಯಲ್ಲಿ ಹಾಡ್ತಾರೆ ಅವರು. ದೆನ್ ಆ್ಯಕ್ಟಿಂಗ್ ಅಂತ ಬಂದಾಗ ಅದು ನನ್ನ ತಾತನ ಕಡೆಯಿಂದ ಬಂದಿದ್ದು. ನನ್ನ ತಾತ ಬಂದು ಹರಿಕಥೆ ದಾಸರು. ಸೊ ಅವರು ನಾಟಕಗಳನ್ನೆಲ್ಲ ಅವಾಗ ಮಾಡ್ತಾ ಇದ್ರಂತೆ. ಅದರ ಕೆಲವೊಂದು ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು. ಅವರಿಂದ ಬಂದಿರೋದು. ಅಮ್ಮನಿಂದ ಸಿಂಗಿಂಗ್, ಡ್ಯಾನ್ಸಿಂಗ್ ಇದೆಲ್ಲ ಅವ್ರ ಕಡೆಯಿಂದನೇ ಬಂದಿದ್ದು. ಆ್ಯಂಡ್ ತುಂಬ ಸಾಫ್ಟ್ ನೇಚರ್ಡ್ ಅಮ್ಮ. ಅವರು ಜಾಸ್ತಿ ಮಾತಾಡಲ್ಲ. ಅವರು ಹಳ್ಳಿಯಿಂದನೇ ಬಂದಿದ್ದು. ಸಿಟಿ ಅಂತ ನೋಡಿದ್ದು ಅವರು ಮದುವೆ ಆದಮೇಲೆ, ಅಲ್ಲಿವರೆಗೂ ಅವರು ಸಿಟಿಗೆ ಬಂದೇ ಇಲ್ಲ. ಅವರು ಒಬ್ಬರೇ ಮಗಳು, ಅವ್ರಿಗೆ ಅಕ್ಕ ತಂಗಿ ಯಾರೂ ಇರಲಿಲ್ಲ. ಸೊ ಅಂದರೆ ನಾನು ಹುಟ್ಟಿದಾಗ ಅವ್ರಿಗೆ ಒಂದು ಗೊಂಬೆ ಸಿಕ್ಕಿದ ಹಾಗೆ, ಆ ಒಂದು ಚಿಕ್ಕ ಮಗು ಇತ್ತಲ್ಲ, ಅದೊಂಥರ ಗೊಂಬೆ ಸಿಕ್ಕಿದ ಹಾಗೆ. ಅವ್ರು ಇವಾಗಲೂ ಕೂಡ ನನ್ನನ್ನು ಮಗಳು ಅನ್ನೋದಕ್ಕಿಂತ ಒಬ್ಬ ಫ್ರೆಂಡ್ ಥರ ನೋಡ್ತಾರೆ. ಸೊ ಹೀಗೆ. ಮತ್ತು ನನ್ನ ತಂದೆ ಅಂತ ಬಂದರೆ ಅಷ್ಟೊಂದು ಅವ್ರ ಜೊತೆ ಮಾತುಕತೆ ಇಲ್ಲ. ಅಂದರೆ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಅಷ್ಟೊಂದು ಮಾತಾಡ್ಸಲ್ಲ. ಹೀಗೆ ಕಾರಣಾಂತರಗಳಿಂದ ಅವರಿಂದ ಅಂದರೆ ಅಷ್ಟಾಗಿ ಮಾತಾಡ್ಸಲ್ಲ. ಮೊದಲಿಂದನೂ ತುಂಬ ಸ್ಟ್ರಿಕ್ಟಾಗಿ ಇರ್ತಾಯಿದ್ರು ಅವರು. ನಾನು ಜಾಸ್ತಿ ಬೆರ್ತಿದ್ದು ಅಮ್ಮನ ಜೊತೆನೇ. ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅಪ್ಪ, ಹೌದು. ಬಟ್ ಅದಿರುತ್ತೆ, ಇಟ್ಸ್ ಓಕೆ. ನಾನು ಜಾಸ್ತಿ ಕೆತ್ಕಕ್ಕೆ ಹೋಗಲ್ಲ. ಸೊ ನೈಸ್. ನಿಮ್ಮ ತಾಯಿ ಹೆಸರು? ರಾಜೇಶ್ವರಿ ಅಂತ. ರಾಜೇಶ್ವರಿ, ರಾಜಮ್ಮ ಅಂತ ಕರಿಬೋದಲ್ಲ ಅವ್ರನ್ನ? ಯಾ ಶ್ಯೂರ್. ಹೆಣ್ಮಕ್ಳ ಕೈಗೆ ಒಂದು ಗೊಂಬೆ ಸಿಕ್ದಂಗೆ ಅಂತ ನೀವು ಹೇಳಿದ್ರಿ, ನಿಮ್ಮ ತಾಯಿ ಕೈಗೆ ನೀವು ಸಿಕ್ಕಿದ್ದು. ಅವರು ಕೂಡ ಒಬ್ಬರೇ ಮಗಳು ಅಂತಂದ್ರಿ. ನಂತರ ನಾನು ರಾಜಮ್ಮ ಇರೋದು ಸೇಮ್ ಟು ಸೇಮ್. ಸೊ ಮಗಳನ್ನ ಮಗಳು ಅಂತ ನೋಡಿದಿರ, ಅದೊಂದು ಗೊಂಬೆ ಅಂತ ನೋಡಿದಾಗ ಬರೋ ಫೀಲಿಂಗ್ಸ್ ಬೇರೆ. ಆ್ಯಂಡ್ ಇನ್ನೂ ಫ್ರೆಂಡು ಅಂತ ನೋಡಿದಾಗ ಬರೋ ಇನ್ನೂ ಫೀಲಿಂಗ್ಸ್ ಇನ್ನೂ ದುಪ್ಪಟ್ಟಾಗುತ್ತೆ. ಸಚ್ ಅ ನೈಸ್ ಪರ್ಸ್ನಾಲಿಟಿ ಶೇರ್ಸ್. ಏನಾದರೂ ಒಂದು ಇನ್ಸಿಡೆಂಟ್ ಹೇಳಿ, ಒಂದು ಫನ್ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗಿರ್ಬೋದು. ತಾಯಿ ಬಗ್ಗೆ ಏನಾದರೂ ಒಂದು ಫನ್ ಕಾಮಿಡಿ ಏನಾದರೂ ಒಂದು ಇನ್ಸಿಡೆಂಟ್ ಇದ್ರೆ? ಆ ಥರ ತುಂಬ ನಡೆದಿದೆ. ಅಂದರೆ ಮನೇಲಿದ್ದಾಗ, ನಾವಿಬ್ಬರ ಜೊತೆಲಿದ್ದಾಗ ನಾವು ನಗ್ತಾನೆ ಇರ್ತೀವಿ.
ತುಂಬ ಫನ್ ಇನ್ಸಿಡೆಂಟ್ಸ್ಗಳಿದೆ. ಒಂದು ಹೇಳಬೇಕು ಅಂದರೆ ನಮ್ಮ ರಿಸರ್ಚ್ ಟೀಮ್ ಅವರು ಒಂದು ಹೇಳಿದ್ರು ರಾಧಾ ಅವರೇ, ನಿಮ್ಮ ಮನೇಲಿ ಇನ್ನ 2 ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ನಾಯಿಗಳು. ಹೌದು, ಆ್ಯಕ್ಚುಲಿ 4 ಜನ ಇದ್ದಾರೆ. ಪಾಪ ಅವ್ರು ಈ ಇಂಟರ್ವ್ಯೂ ನೋಡಿದ್ರೆ ಬೇಜಾರು ಮಾಡ್ಕೊಳ್ಳಲ್ವಾ? ಹೌದು, ಬೇಜಾರು ಮಾಡ್ಕೊಳ್ತಾರೆ. ಓಕೆ, ಅವ್ರ ಬಗ್ಗೆನೂ ಹೇಳ್ಬಿಡ್ತೀನಿ. ಒಂದು ಸೋನು ಅಂತ, ನಮ್ಮ ಮನೆಯ ಮೊದಲನೇ ನಾಯಿ ಮರಿ ಅದು. ಸೋನು ನೋಡು, ನಿನ್ನನ್ನು ಮರ್ತಿದ್ರು. 2ನೇ ನಾಯಿ ಮರಿ ಬಂದು ಗೌರಿ ಅಂತ. 2 ಕೂಡ ರೆಸ್ಕ್ಯೂಡೆ, ಇಂಡಿ ಬ್ರೀಡು. ದೆನ್ 2 ಗಿಳಿ ಮರಿಗಳಿದ್ದಾವೆ. ಸೊ ಸಾರಿ, ಅದನ್ನು ಬಿಟ್ಟಿದೆ. ಸಾರಿ ಸೋನು, ಸಾರಿ ಗೌರಿ. ಓಕೆ, ಹೇಳಿ ಅದೊಂದು ಇನ್ಸಿಡೆಂಟ್. ನಾನು ಹೇಳಿ. ನಮ್ಮ ರಿಸರ್ಚ್ ಟೀಮ್ ಅವರು ನಿಮ್ಮ ಲೈಫಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ನ ಬೆಳಕಿಗೆ ತರ್ತಾ ಇದ್ದಾರೆ. ರಾಧಾ ಅವರು ಅವಾಗಿಂದ ಹೇಳಿದ್ರು ನೋಡೋಕೆ ಎಷ್ಟು ಸಾಫ್ಟು ಹಾಗೆ ಹೀಗೆ ಅಂತ, ಬಟ್ ಅವರಲ್ಲಿ ತುಂಬ ದೊಡ್ಡ ದೈವಿ ಶಕ್ತಿ ಇದೆ. ಏನು ಅಂತಂದರೆ ಅವ್ರ ತಂಟೆಗೆ ಯಾರಾದರೂ ಹೋದರೆ ಅವ್ರನ್ನ ಸುಮ್ಮನೆ ಬಿಡಲ್ಲ. ಹೇಳ ನಾಯಿ ಮರಿ ಏನ್ರಿ ಮಾಡಿತ್ತು? ನಾಯಿ ಮರಿನಾ? ನೀವೇನು ಅನ್ಕೊಂಡ್ರಿ? ನಾನೇನು ಅನ್ಕೊಂಡೆ. ಮೈ ಗಾಡ್, ಅದು ಬೇಕಾ ಇವಾಗ? ಬೇಕು, ನೇಷನ್ ವಾಂಟ್ಸ್ ಟು ನೋ. ನೋಡ್ಬೇಕಾ, ಕೇಳ್ಬೇಕಲ್ವೇನ್ರಿ ನೀವು ಆಡಿಯನ್ಸ್? ಇಲ್ಲ. ಓಕೆ, ಐ ವಿಲ್ ಸ್ಟಾರ್ಟ್. ಅದೇನಾಯಿತು ಅಂದರೆ, ನನಗೆ ನಾಯಿ ಮರಿ ಅಂದರೆ ಯಾವುದೇ ಪ್ರಾಣಿಗಳಂದ್ರೂ ನನಗೆ ತುಂಬ ಪ್ರೀತಿ. ನಾವು ಬಾಡಿಗೆ ಮನೇಲಿದ್ವಿ. ಒಂದು ನಾಯಿ ಮರಿ ಅದು ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ, ಬಂದಿತ್ತು. ಓನರ್ ಆಂಟಿ ಮೇಲ್ಗಡೆ ಕರ್ಕೊಂಡು ಹೋದ್ರು ಆ ನಾಯಿ ಮರಿನ. ಅದು ಯಾಕೋ ತುಂಬ ಅಳ್ತಾ ಇತ್ತು ಅದು. ಸೊ ನಾನೇನು ಮಾಡಿದೆ, ಅವ್ರು ಊಟ ಹಾಕಿದಾರೋ ಇಲ್ವೋ, ಓಕೆ ಹೋಗಿ ಒಂದು ಸ್ವಲ್ಪ ಹಾಲು ಕೊಟ್ಬರೋಣ ಅಂತ ಹೇಳಿ ಮೇಲ್ಗಡೆ ಒಂದು ಲೋಟದಲ್ಲಿ ಹಾಲು ತೊಗೊಂಡು ಹೋದೆ. ಅದು ಎಷ್ಟು ಮುಂದೆ ಇಟ್ರೂ ಕುಡಿಲೇ ಇಲ್ಲ. ಸೊ ನಾನೇನು ಮಾಡಿದೆ, ಸ್ವಲ್ಪ ಹಾಗೆ ಕತ್ತಿಡ್ಕೊಂಡು ಅದು ಕುಡಿಸ್ಲಿಕ್ಕೆ ಟ್ರೈ ಮಾಡಿದೆ, ಕುಡಿಲಿಲ್ಲ. ಆಮೇಲೆ ಸ್ವಲ್ಪ ಪೆಟ್ ಮಾಡಿದೆ, ಅದು ಸುಮ್ಮನೆ ಹಿಂಗೆ ಕಚ್ತು. ಅದು 1.5-2 ತಿಂಗಳು ಮರಿ ಏನೋ ಅಷ್ಟೇ. ಅದು ಸುಮ್ಮನೆ ಹಿಂಗೆ ಕಚ್ತು. ನಾನು ಭಯಕ್ಕೆ ಕಚ್ಬಿಡುತ್ತೆ ಅಂತ ಹೇಳಿ ಹಿಂಗೆ ಎಳ್ಕೊಂಡ್ಬಿಟ್ಟೆ. ಅದು ಹಲ್ಲು ಚಿಕ್ಕದಿರುತ್ತಲ್ಲ, ಅದು ಅಂದರೆ ಇದಾಯಿತು ಅಲ್ಲ, ಅದು ಹಲ್ಲು ಮುರಿಲಿಲ್ಲ, ನನಗೆ ಸ್ಕ್ರ್ಯಾಚ್ ಆಯಿತು. ತುಂಬ ಬ್ಲೀಡ್ ಆಯಿತು. ಕೆಳಗಡೆ ಅಮ್ಮಂಗೆ ಹೇಳಿದ್ರೆ ಬಂದು ಬೈತಾರೆ ಅಂತ ಹೇಳಿ ನಾನೇನು ಮಾಡಿದೆ, ಮುಚ್ಚಿಟ್ಟೆ. ಅಂದರೆ ಅದು ಚಿಕ್ಕ ಚಿಕ್ಕ ಮರಿಗಳಲ್ವ, ಅದರಲ್ಲಿ ರೇಬೀಸ್ ಅಂಥದ್ದೇನೂ ಇರಲ್ಲ. ಆದ್ರೂ ಕೂಡ ನಾನು ಬಂದೆಲ್ಲ ವಾಶ್ ಮಾಡಿ ಅದನ್ನು ಎಲ್ಲ ಏನೇನು ಫಸ್ಟ್ ಏಡ್ ಮಾಡಬೇಕೋ ಎಲ್ಲ ಮಾಡಿಕೊಂಡು 2 ದಿನ ಬಿಟ್ಟು ನೋಡ್ತೀನಿ, ಆ ಮರಿ ಸತ್ತೇ ಹೋಗಿದೆ. ಅಯ್ಯೋ, ನನಗೆ ಕಚ್ಚೋದಕ್ಕೆ ನಾಯಿ ಮರಿ ಸತ್ತೋಯ್ತಾ ಅಂತ ಹೇಳಿ ನನ್ನ ನಿಜ ಹೆಂಗಾಗ್ಬಿಟ್ಟಿತ್ತು ಅಂದರೆ. ಆಮೇಲೆ ಹೇಳ್ದೆ ಅಮ್ಮಂಗೆ, ಅಮ್ಮ ಈ ಥರ ನನಗೆ ಕಚ್ತು ಅಮ್ಮ ಅಂತ. ನೋಡು, ನಿನಗೆ ಕಚ್ಚಿದ್ದಕ್ಕೆ ನಾಯಿ ಮರಿನೇ ಬಲಿ ತಗೊಂಡ್ಬಿಟ್ಟಲ್ಲ. ನನ್ಗೆ ಅವಾಗಿಂದಾನು ಇದು ಒಂದು ರೇಗಿಸ್ತಾರೆ. ರಾಧವ್ರ ತಂಟೆಗೆ ಜಾಸ್ತಿ. ಆ್ಯಂಡ್ ನಾನು ರಾಧವ್ರಿಗೆ ಏನೇ ಕಾಟ ಕೊಟ್ಟರು, ಮಲ್ಲಿಗೆ ಕಾಟ ಕೊಡೋದು, ರಾಧಂಗಲ್ಲ. ಮಲ್ಲಿಗೆ ಕಾಟ ಕೊಟ್ಟರು ಬದುಕ್ತೀನೇನೋ, ರಾಧಂಗೆ ಕಾಟ ಕೊಟ್ಟರೆ ನಾನು ನಿಜ ಬದುಕ್ತೀನೇನೋ ಗ್ಯಾರಂಟಿ ನನಗಿಲ್ಲ. ಇನ್ ಕೇಸ್ ಯಾಮಾರಿ ಬೇಡ ಬಿಡಿ, ಯಾಕೆ ಇಲ್ದಿರೋದನ್ನ ಬಯಸ್ಕೊಳ್ಳೋದು ಯಾಕೆ. ಓಕೆ ರಾಧವ್ರೆ, ಐ ಹ್ಯಾವ್ ಫ್ಯೂ ಅಲ್ಲ ಮೆನಿ ಕ್ವೆಶನ್ಸ್ ಫಾರ್ ಯು. ರಾಧಾ ಅವರು ಓದಿರೋದು ಏನು ಆ್ಯಂಡ್ ಅವರು ಮೂಲತಃ ಎಲ್ಲಿಯವರು? ನಾನು ಓದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಡಿಗ್ರಿ ಡ್ರಾಪ್ ಔಟ್ ನಾನು. ಸೊ ಓದಿದ್ದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಕೂಲಲ್ಲಿ. ದೆನ್ ನನ್ನ ಕಾಲೇಜ್ ಅಂದರೆ ಫಸ್ಟ್ PU ಸೆಕೆಂಡ್ PU ಎಲ್ಲ ಮಾಡಿದ್ದು ವಿದ್ಯಾಸೌಧ ಮತ್ತು ತ್ರಿವೇಣಿ ಕಾಲೇಜಲ್ಲಿ. ದೆನ್ ಮೂಲತಃ ನಾನು ಇಲ್ಲಿಯವಳೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ಅಮ್ಮನ ಬಂದು ತುಮಕೂರು, ಅಪ್ಪನ ಬಂದು ಬಿಜಾಪುರ. ಹೀಗೆ ಬಿಜಾಪುರದ ಹುಡುಗಿ ಜೊತೆ ಇಂಟರ್ವ್ಯೂ ತಗೋತಾ ಇದ್ದೀನಿ ನಾನು. ಆ್ಯಕ್ಟಿಂಗ್ ಕಡೆ ಇಂಟ್ರೆಸ್ಟ್ ಹೇಗೆ ಬಂತು? ಆ್ಯಕ್ಟಿಂಗ್ ಕಡೆ ಇಂಟ್ರೆಸ್ಟ್ ಅಂತ ಏನಿರಲಿಲ್ಲ, ಮಾಡ್ತಿದ್ದೆ. ಅಂದರೆ ಚಿಕ್ಕ ಪುಟ್ಟದ್ದು ಮಾಡ್ತಿದ್ದೆ. ನಾನು 5th ಸ್ಟ್ಯಾಂಡರ್ಡಲ್ಲಿದ್ದಾಗ 3 ಮಕ್ಳು ತಾಯಿ ಕ್ಯಾರೆಕ್ಟರ್ ಮಾಡಿದ್ದೆ ಸ್ಟೇಜ್ ಮೇಲೆ. ಅದು ಒಂದು ಆ ಕಾಲದವರು ತಾಯಿ ಅಂದರೆ ಎಷ್ಟಾಗಿರ್ಬೋದು? 3 ಮಕ್ಳು ತಾಯಿ ಕ್ಯಾರೆಕ್ಟರ್ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ನಾನು ಆ್ಯಕ್ಟಿಂಗ್ ಕಡೆ ಏನು ಇದು ಮಾಡಿರಲಿಲ್ಲ, ಒಲವು ತೋರಿಸಿರಲಿಲ್ಲ. ನನಗೆ ಸಿಂಗಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಕಲ್ತಿಲ್ಲ ನಾನು, ಬಟ್ ಸಿಂಗಿಂಗ್ ಹೋಗಬೇಕು ಮಾಡಬೇಕಂತ ತುಂಬ ಆಸೆ ಇತ್ತು. ಆ್ಯಂಡ್ ನಾನು 5th ಸ್ಟ್ಯಾಂಡರ್ಡಲ್ಲಿದ್ದಾಗ ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೆ. ನಾನು ಆ್ಯಕ್ಟಿಂಗ್ ಇದು ಅಂತ ಬಂದಾಗ ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೆ. ಬಟ್ ಆವಾಗ ಅದು ಜಾಸ್ತಿ ಆ ಕಡೆ ಏನು ಹೋಗಕ್ಕೆ ಬಿಡಲಿಲ್ಲ ಮನೇಲಿ. ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು.
ಹೀಗೆ ಒಂದಿನ ಸಿಂಗಿಂಗ್ಗೆ ಅಂತ ಟ್ರೈ ಮಾಡಬೇಕಾದ್ರೆ ಒಬ್ಬರು ನೋಡಿ ನಿಮಗಳು ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಯಾಕೆ ಒಂದ್ಸಲ ಟ್ರೈ ಮಾಡಿಸ್ಬಾರ್ದು ಆ್ಯಕ್ಟಿಂಗಿಗೆ ಅಂತ ಕೇಳಿ ಅಮ್ಮನ ನಂಬರ್ ಇಸ್ಕೊಂಡು ಹೋಗಿದ್ರು. ಆ್ಯಂಡ್ ಅವರು ನಮಗೆ ಇದನ್ನು ಆಡಿಷನ್ ಕಾಲ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಕಳಿಸಿದ್ರು. ಆ್ಯಂಡ್ ಅದಕ್ಕೆ ಕಾಲ್ ಮಾಡಿಕೊಂಡು ಈ ಥರ ಎಲ್ಲೋ ಒಂದು ಕಡೆ ಆಡಿಷನ್ ನಡೀತಾ ಇದೆ ಅಂತ ಹೋಗಿದ್ದು RR ನಗರಲ್ಲಿ. ಹೋಗಿ ಫಸ್ಟ್ ಆಡಿಷನ್ಗೆ ಸೆಲೆಕ್ಷನ್ ಆಗೇ ಹೋಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಗತ್ತೆ ಅಂತ ಹೇಳಿ ಹೋಗಿ ಫಸ್ಟ್ ಡೈಲಾಗ್ ಹೇಳಿದ್ದೆ ಆಪ್ತ ಮಿತ್ರ ಸಿನಿಮಾದು ಸೌಂದರ್ಯ ಮ್ಯಾಮ್ ಅವ್ರದ್ದು. ಅದನ್ನ ಅಂದರೆ ಮಂಚ ಎತ್ತಾರೆ ಗೊತ್ತಾ, ಒಂದು ಸೀನ್ ಬರುತ್ತೆ, ಅದು ಇಲ್ಲ ಚೇರ್ ಎತ್ತಿದ್ದೆ, ಅದನ್ನ ಮಾಡಿದ್ದೆ. ಅದು ಅಲ್ಲಿ ಆಗಿತ್ತು. ಅದರಲ್ಲೂ ಆ ಒಂದು ಕ್ಯಾರೆಕ್ಟರ್ಗೆ ತುಂಬ ಜನ ಆಡಿಷನ್ಸ್ ಕೊಟ್ಟಿದ್ರು. ಎಲ್ಲರನ್ನು ತುಳಿದು ನೀವು ಟಾಪಲ್ಲಿ ಬಂದಿದ್ದೀರಾ. ಐ ಥಿಂಕ್ 20 ಜನ ಏನೋ ನನ್ನ ಕ್ಯಾರೆಕ್ಟರ್ಗೆ ಇದ್ದಿದ್ದು. ಆ 20 ಜನದಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆಗಲೇಬೇಕು ಸೆಲೆಕ್ಷನ್. ಅದು ಜೀ ಕನ್ನಡದೇನೆ ಫಸ್ಟ್ ಆಡಿಷನ್ ಅಂದು ಉಗೆ ಉಗೆ ಮಾದೇಶ್ವರ ಅಂತ ನನ್ನ ಫಸ್ಟ್ ಸೀರಿಯಲ್. ಸೊ ಅದರಲ್ಲಿ ವರ್ಕ್ ಮಾಡಿದ್ದು. ಈಗ 8 years ಬ್ಯಾಕ್ ಅದು ಬರ್ತಾ ಇತ್ತು ಸೀರಿಯಲ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಮ್ಮ ಸಿಂಗರು, ಒಳ್ಳೆ ಡ್ಯಾನ್ಸರು, ಈಗೇನು ಅಷ್ಟೇ ಒಳ್ಳೆ ಸಿಂಗರು ಡ್ಯಾನ್ಸರು, ತಾತ ಹರಿಕತೆ ಕಲಾವಿದರು. ಸೊ ಫ್ಯಾಮಿಲಿಲಿ ಇಷ್ಟೆಲ್ಲ ಇನ್ಪುಟ್ಸ್ ಇಟ್ಕೊಂಡು ಅದು ಜೀನ್ಸ್ ಎಲ್ಲ ಬಂದ್ಬಿಡೈತೆ. ಸೆಲೆಕ್ಟ್ ಮಾಡಿದ್ರೆ ಬೇರೆ ಏನು ಆಪ್ಷನ್ ಇದೆ? ಆಡಿಷನ್ ತಗೊಳ್ಳೋರಿಗೆ ಮಾಡಲೇಬೇಕಲ್ವಾ ನಮ್ಮ ಥರನ? ನಿಮ್ಮಷ್ಟು ಟ್ಯಾಲೆಂಟ್ ಇಲ್ಲ ನನಗೆ, ಏನೋ ಒಂದು ಸ್ವಲ್ಪ ಮಾಡ್ತೀವಿ ಅಷ್ಟು. ಚೆನ್ನಾಗಿ ಸುಳ್ಳು ಹೇಳ್ತೀರಲ್ಲ. ಮೊದಲು ಆ್ಯಕ್ಟ್ ಮಾಡಿದ್ದು ಸೀರಿಯಲ್ ಉಗೆ ಉಗೆ ಮಾದೇಶ್ವರ. ಅದಾದ ನಂತರ ಉದಯ ಟಿವಿಗೆ ಬಂದೆ, ನಾಯಕಿ. ನಂತರ ಸರ್ವಮಂಗಳ ಮಾಂಗಲ್ಯ, ಶಾಂತಂ ಪಾಪಂ ಮಾಡಿದೆ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಪ್ರೇಮ್ ಜೊತೆ ಅಂಜಲಿ. ನಂತರ ರಾಮಾಚಾರಿ ಮಾಡಿದ್ದು. ರಾಮಾಚಾರಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದಾದಮೇಲೆ ಒಂದು ಸೀರಿಯಲ್ ಮಾಡಿದೆ ಉದಯ ಟಿವಿನಲ್ಲೇ, ಅದು ಪ್ರೀತಿಯ ಅರಸಿಯಲ್ಲಿ ಮಾಡಿದೆ. ಅದು ಸ್ವಲ್ಪ ದಿನಕ್ಕೆ ವೈಂಡ್ ಅಪ್ ಆಗೋಯ್ತು. ಆ್ಯಂಡ್ ಅದಾದಮೇಲೆ ಅಮೃತಧಾರೆ ಸಿಕ್ಕಿದ್ದು. ರಾಮಾಚಾರಿ ಬಿಟ್ಟು 15 days ಆಗಿತ್ತು, ಆವಾಗ ಅಮೃತಧಾರೆ ಆಫರ್ ಬಂದಿತ್ತು. ಸೀರಿಯಲ್ ಅಲ್ಲದೆ ಸಿನಿಮಾಗಳಲ್ಲೂ ತೊಡಗಿಸ್ಕೊಂಡಿದ್ದೀರಾ? ಹಾಂ, ಸಿನಿಮಾಗಳು ಕೂಡ ಮಾಡಿದ್ದೆ. ಸಿನಿಮಾನ ಸೀರಿಯಲ್? ಫಸ್ಟ್ ಸೀರಿಯಲ್. ಸೊ ಸಿನಿಮಾ ಕಡೆ ಜಂಪ್ ಆಗಿದ್ದು ಹೇಗೆ? ಅದೇಗಾಯಿತು? ಯಾವುದು ಫಸ್ಟು? ನನಗೆ ಒಬ್ಬರು ಕ್ಯಾಮ್ರಾಮನ್ ಸರ್ ಇದ್ದಾರೆ, ಸ್ವಾಮಿ ಅಂತ. ಅವರು ಒಂದ್ಸಲ ಕಾಲ್ ಮಾಡಿ ಈ ಥರ ಒಂದು ಸಿನಿಮಾ ಇದೆ, ಅದು ಕುಂದಾಪುರ ಸೈಡಲ್ಲಿ ಬರುತ್ತೆ, ಸ್ಲ್ಯಾಂಗ್ ಎಲ್ಲ ಮಾಡ್ತೀರಾ ಅಂತ ಕೇಳಿದ್ರು. ಹಾಂ ಸರ್ ಮಾಡ್ತೀನಿ ಅಂತ. 30,000 ಅಷ್ಟೇ ಅಂತ ಅಂದರು. ನನ್ನ ಫಸ್ಟ್ ಸಿನಿಮಾ ಬರೀ 30,000ಗೆ ಮಾಡಿದ್ದು ನಾನು. ಹೋಗಿ ಕುಂದಾಪುರಲ್ಲಿ ಶೂಟ್ಸ್ ಎಲ್ಲ ಆಯಿತು. ಅದು ಅಷ್ಟಾಗಿ ಏನೂ ರೆಸ್ಪಾನ್ಸ್ ಬರಲಿಲ್ಲ. ನನ್ನ ಸೆಕೆಂಡ್ ಸಿನಿಮಾ ಬಂದು ವಸಂತ ಕಾಲದ ಹೂಗಳು ಅಂತ. ಫಸ್ಟ್ ಸಿನಿಮಾ ಬಂದು ಆ 90 ದಿನಗಳು. ನಂತರ ಸೆಕೆಂಡ್ ಸಿನಿಮಾ ವಸಂತ ಕಾಲದ ಹೂಗಳು. ದೆನ್ ಅಪಾಯವಿದೆ ಎಚ್ಚರಿಕೆ ಅಂತ ಇವಾಗ ಆಲ್ರೆಡಿ ಶೂಟ್ಸ್ ಆಗಿದೆ. ಅದು ನೆಕ್ಸ್ಟ್ ಮಂತ್ ಅಥವಾ ಅದ್ರ ನೆಕ್ಸ್ಟ್ ಮಂತಲ್ಲಿ ರಿಲೀಸಿಗೆ ಬರುತ್ತೆ. ಫೋರ್ತ್ ಸಿನಿಮಾ ಬಂದು ಎಸ್ ನಾರಾಯಣ್ ಸರ್ ಅವ್ರದ್ದು. ಅಂದರೆ ಇವಾಗ ರಿಲೀಸ್ ಆಗಿರೋದು 2 ಇದೆಲ್ಲ ಅಪ್ಕಮಿಂಗ್ ಮೂವೀಸ್. ಅಪಾಯವಿದೆ ಎಚ್ಚರಿಕೆ ಒಂದ್ಸಲ ಮೀಟ್ ಮಾಡೋಣ, ನಂತರ ನಾನು ಕರುಣಾಕರ ಅಂತ ಒಂದು ಸಿನಿಮಾ. ಈ 3 ಸಿನಿಮಾ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಮೂವೀಸ್ ನಂದು. ಸಿನಿಮಾದವ್ರ ಜೊತೆ ಇಂಟರ್ವ್ಯೂ ತಗೋತಾ ಇದ್ದೀನಲ್ಲಪ್ಪ ನಾನೇನೋ ನನ್ನ ಜೊತೆ ಮಾತಾಡೋ, ನನ್ನ ಜೊತೆ ಆ್ಯಕ್ಟ್ ಮಾಡೋ ಮಾಮೂಲಿ ಮಲ್ಲಿ ಜೊತೆ ಇಂಟರ್ವ್ಯೂ ತಗೋತಾ ಇದ್ದೀನಿ ಅಂದ್ಕೊಂಡೆ. ಇವರು ಭಯಂಕರ. ಮಲ್ಲಿ ಅವರೇ, ಈ ಪ್ರಶ್ನೆ ಆಲ್ರೆಡಿ ಉತ್ತರ ಕೊಟ್ಟಿದ್ದೀರಾ. ನಿಮಗೆ ಟ್ರೆಡಿಷ್ನಲ್ ವೇರ್ ಅಂದರೆ ತುಂಬ ಇಷ್ಟ, ಮಾಡರ್ನ್ ವೇರ್ ಅಷ್ಟಕ್ಕಷ್ಟೇ? ತುಂಬ ಇಷ್ಟ. ಮಾಡರ್ನ್ ವೇರ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಾನು ಅಷ್ಟಾಗಿ ಅದನ್ನ ಬೇಡ, ಅದೆಲ್ಲ ಬೇಡ. ಟ್ರೆಡಿಷ್ನಲ್ ಆಗಿ ಏರಿ, ಹಂಗೆ ಏರಿ, ಸೀರಿಯಲ್ ಏರಿ, ನೀವು ಫಿಕ್ಸ್ ಆಗಿ ಬರುತ್ತೆ, ಹೋಗ್ಬೇಡಿ ನೀವು.